ಇನ್ನು ಜೆಡಿಎಸ್ನಿಂದ ಜಿಟಿ ದೇವೇಗೌಡರು ಔಟ್ ಆಗೋ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಜಿಟಿಡಿಗೆ ಬಿಗ್ ಶಾಕ್ ಕೊಟ್ಟ ದಳಪತಿಗಳು ನನ್ನನ್ನು ಉಚ್ಚಾಟಿಸೋ ದಮ್ಮು ತಾಕತ್ತು ಯಾರಿಗೂ ಇಲ್ಲ ಎಂದು ನೇರವಾಗಿ ನುಡಿದ ಜಿಟಿ ದೇವೇಗೌಡರು. ಬಿಜೆಪಿ ಜೊತೆಗಿನ ಮೈತ್ರಿಯ ನಂತರ ಕೇಂದ್ರ ಸಚಿವರಾದರು ಎಚ್.ಡಿ. ಕುಮಾರಸ್ವಾಮಿ. ಅದಾದ ನಂತರ ಕುಮಾರಸ್ವಾಮಿಗೆ ಎದುರಾದ ಬಹುದೊಡ್ಡ ಸವಾಲು ರಾಜ್ಯಾಧ್ಯಕ್ಷ ಸ್ಥಾನ ಯಾರಿಗೆ ಕೊಡೋದು. ಮಗನಿಗೆ ಕೊಟ್ರೆ ಕುಟುಂಬ ರಾಜಕಾರಣ ಅಂತ ಹೇಳ್ತಾರೆ. ಬೇರೆ ಸಮುದಾಯದ ನಾಯಕರಿಗೆ ಕೊಟ್ರೆ ಮತ್ತೊಂದು ಸಮುದಾಯ ಬೇರೆ ಬೇಡಿಕೆಯನ್ನ ಇಡ್ತಾರೆ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು. ಅದರ ಜೊತೆಗೆ ಜೆಡಿಎಸ್ ಪಕ್ಷದಲ್ಲೇ ಇದ್ದುಕೊಂಡು ಸಿದ್ದರಾಮಯ್ಯಗೆ ಜಿಂದಾಬಾದ್ ಹೇಳ್ತಾರೆ ಕೆಲ ಅನುಭವಿ ಮತ್ತು ಹಿರಿಯ ರಾಜಕಾರಣಿ, ಹಿರಿಯ ಜೆಡಿಎಸ್ನ ಮುಖಂಡ. ಪಕ್ಷದಲ್ಲಿದ್ದುಕೊಂಡು ಪರಪಕ್ಷದ ನಾಯಕನಿಗೆ ಜಿಂದಾಬಾದ್ ಹೇಳೋದೆಷ್ಟು ಸರಿ? ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಬೈ ಎಲೆಕ್ಷನ್ ಆಯಿತು. ಚನ್ನಪಟ್ಟಣದಲ್ಲಿ ಮಗ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ರು. ನಿಖಿಲ್ ಕುಮಾರಸ್ವಾಮಿಯ ಪರ ಪ್ರಚಾರ ಮಾಡೋದಕ್ಕೆ ಜಿಟಿ ದೇವೇಗೌಡರು ಹಿಂದೆ ಮುಂದೆ ಯೋಚನೆ ಮಾಡಿದ್ರು. ಯಾಕೆ ಏನು ಅನ್ನೋದನ್ನ ನಾನು ಕೇಳಕ್ಕೆ ಹೋಗಲಿಲ್ಲ. ಕಾರಣ ಅವರೊಬ್ಬ ಅನುಭವಿ ಮತ್ತು ಅತ್ಯಂತ ಹಿರಿಯ ಜೆಡಿಎಸ್ನ ಮುಖಂಡರು. ನಾನೇನು ಕೇಳೋದಿಲ್ಲ, ಅವರನ್ನು ಬೇಸರಪಡಿಸೋದಿಲ್ಲ, ಅವರಿಗೆ ನೋವು ಮಾಡೋದಿಲ್ಲ. ಏನೋ ರಾಜಕೀಯ ಸ್ವಾಭಾವಿಕವಾದಂತಹ ಮುನಿಸು, ಕೋಪ ಎಲ್ರಿಗೂ ಇರೋದು ಸಹಜ. ಜಿಟಿ ದೇವೇಗೌಡರು ಒಬ್ಬ ಅನುಭವಿ ಮತ್ತು ಎಕ್ಸ್ಪೀರಿಯನ್ಸ್ಡ್ ಜೊತೆಗೆ ಹಿರಿಯ ರಾಜಕಾರಣಿ. ಹಾಗಾಗಿ ಅವರ ಸಲಹೆ ನನಗೆ ಬೇಕೇ ವಿನಃ ನಾನು ಅವರಿಗೆ ಸಲಹೆ ಹೇಳುವಷ್ಟು ದೊಡ್ಡವನಲ್ಲ ಅಂದಿದ್ರು ಕುಮಾರಸ್ವಾಮಿ. ಆದರೆ ಬರಬರುತ್ತಾ ಅದೇನಾಯಿತೋ ಗೊತ್ತಿಲ್ಲ. ಜಿಟಿ ದೇವೇಗೌಡರು ಮಾತ್ರ ಹಂತವಾಗಿ JDSನ MLA ಆಗಿರೋರವರು. ಹಂತವಾಗಿ ಯಾಕೋ JDSನಿಂದ ದೂರ ಆಗೋ ರೀತಿಯ ಮಾತುಗಳು, ವರ್ತನೆಗಳು, ಏನೋ ಒಂಥರಹದ್ದು ಮೌನ. ಸ್ವಂತ ಮನೇಲಿದ್ದುಕೊಂಡು ಮತ್ತೋರ ಮನೆ ಅಂಗಳ ನೋಡ್ದಂಗಾಯ್ತಿದು. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯರನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಪ್ರಯತ್ನ. ಕುಮಾರಸ್ವಾಮಿಯ ವಿರುದ್ಧವೂ FIR ದಾಖಲಾಗಿದೆ, ಕೇಸ್ ಆಗಿದೆ. ಅವ್ರು ಯಾಕೆ ರಾಜೀನಾಮೆ ಕೊಡಲ್ಲ ಅಂತ ಕೇಳಿದ್ರು. ಆದರೆ ಒಂದು ಸ್ವಪಕ್ಷದ ವಿರುದ್ಧ ಈ ರಣಕಹಳೆ ಮೊಳಗಿಸೋದು ಅಂತಾರಲ್ಲ, ಆ ಲೆವೆಲಿಗೆ ಬಂದಿತ್ತು ಜಿಟಿ ದೇವೇಗೌಡರ ಹೇಳಿಕೆ. ಎಸ್, ಈಗ ನನ್ನನ್ನು ಉಚ್ಚಾಟಿಸೋ ದಮ್ಮು ತಾಕತ್ತು ಯಾರಿಗೂ ಇಲ್ಲ ಅಂತ ಹೇಳಿ ಜಿಟಿ ದೇವೇಗೌಡರು ನೇರವಾದಂಥ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ ಆದರೆ JDSನಲ್ಲಿ GTD ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ನಮ್ಮಿಬ್ಬರನ್ನ ಮುಟ್ಟೋಕು ದಮ್ಮಿರಬೇಕು ಅಂತ ಹೇಳಿದ್ದಾರಂತೆ ಜಿಟಿ ದೇವೇಗೌಡರು. ಇರುವ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ. 17-18 ಶಾಸಕರಿದ್ದಾರೆ. ಸೊ ಅವರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ. ನನ್ನನ್ನು ಹೆಂಗೆ ತಗೋತಾರೆ? JDS ಶಾಸಕರು ಬೇರೆ ಪಕ್ಷವನ್ನು ಇಣುಕುತ್ತಿದ್ದಾರೆ. ಯಾವಾಗ ಬೇಕಾದರೂ JDS ಸಂಖ್ಯೆ ಕಡಿಮೆ ಆಗಬಹುದು. ಇದೊಂಥರ ಪರೋಕ್ಷ ಥ್ರೆಟ್ ರೀ, ಇದು ಬೆದರಿಕೆ. ಒಬ್ಬ ಪಕ್ಷದ ಮುಖಂಡನಾಗಿ ಈ ತರಹದ ಮಾತುಗಳನ್ನು ಹೇಳೋದು ಅಷ್ಟರ ಮಟ್ಟಿಗೆ ಅವರ ಅನುಭವಕ್ಕೆ ಸಮಂಜಸವಲ್ಲ. ಸೊ ಒಟ್ಟಾರೆ JDSನ ಶಾಸಕರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಕುಮಾರಸ್ವಾಮಿಯಲ್ಲಿ ನಡೆದಿಲ್ಲ. ಎಸ್, ಕುಮಾರಸ್ವಾಮಿಯ ವಿರುದ್ಧ ತೊಡೆ ತಟ್ಟಿದ ಜಿಟಿ ದೇವೇಗೌಡರು 3 ಕಾಸಿನ ಬೆಲೆ ಕೊಡಲ್ಲ ಕುಮಾರಸ್ವಾಮಿ ಎಂದು ನೇರ ವಾಗ್ದಾಳಿ. ಅವರು ನಡೆದಿದ್ದೇ ದಾರಿ, ಅವರು ನುಡಿದಿದ್ದೇ ವೇದವಾಕ್ಯ. ಶಾಸಕರ ಅಭಿಪ್ರಾಯ HDKಗೆ ಬೇಕಿಲ್ಲ, ತಾನು ನಡೆದಿದ್ದೇ ದಾರಿ. ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರದಲ್ಲೂ ಅವರದ್ದೇ ಅಂತಿಮ ನಿರ್ಧಾರ. ಯಾರ ನಿರ್ಧಾರಕ್ಕೂ ಸೊಪ್ಪು ಹಾಕೋದಿಲ್ಲ ಕುಮಾರಸ್ವಾಮಿ. ಯಾರೇನೇ ಸಲಹೆ ಕೊಟ್ಟರು ಡೋಂಟ್ ಕೇರ್. ಕುಮಾರಸ್ವಾಮಿ ವಿರುದ್ಧ ಜಿಟಿ ದೇವೇಗೌಡರು ತೊಡೆ ತಟ್ಟಿದ್ದಾರೆ. ನೋಡಿ, ಹಾಲಿ ರಾಜ್ಯಾಧ್ಯಕ್ಷ JDSನ ಕೇಂದ್ರ ಸಚಿವನಾಗಿದ್ದಾಗ ರಾಜ್ಯದ ಕಡೆ
ನೂರರಷ್ಟು ಕಾನ್ಸಂಟ್ರೇಟ್ ಕೊಟ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇಲ್ಲಿ ಕುಮಾರಸ್ವಾಮಿಯನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ನಮ್ಮದಲ್ಲ. ಆದರೆ ಎಲ್ಲ ಒಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆಗಳನ್ನು ಪಕ್ಷ ನಾಯಕರುಗಳಿಗೆ ಬಿಟ್ಟುಕೊಡ್ಬೋದಾಗಿತ್ತು. ಆದರೆ ಕುಮಾರಸ್ವಾಮಿಗೂ ಒಂದು ಭಯ ಇದೆ. ಒಂದು ಕನ್ನಡದ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ. ಆ ಪ್ರಾದೇಶಿಕ ಪಕ್ಷದಲ್ಲಿ ನಾಯಕತ್ವದ ಸಂಖ್ಯೆ ಕಡಿಮೆ ಇದೆ. ಎಲ್ಲೋ ಒಂದು ಮೈಸೂರಿನ GT ದೇವೇಗೌಡರು, ಎಲ್ಲೋ ಒಂದು ಕಡೆಯ ಮಲ್ಲೇಶ್ ಬಾಬು, ಎಲ್ಲೋ ಒಂದು ಕಡೆಯ HK ಕುಮಾರಸ್ವಾಮಿ, ಇದನ್ನು ಬಿಟ್ಟರೆ ಬೆರಳೆಣಿಕೆಯ ನಾಯಕರುಗಳು ಮಾತ್ರ ಕಾಣಿಸಿಕೊಳ್ತಾರೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಶಕ್ತಿ ಕಡಿಮೆಯಾಗ್ತಾ ಇದೆ. ಅದಕ್ಕೆ ಕಾರಣ ಸಂಘಟಿತವಾಗಿ ಸಂಘಟನೆಗಳು ಕೆಲಸ ಮಾಡ್ತಾ ಇಲ್ಲ. ಆಡಳಿತಾರೂಢ ಪಕ್ಷದ ಮೇಲೆ ಕೆಲ ಶಾಸಕರಿಗೆ ಸೆಳೆತ. ಹೀಗೆಲ್ಲ ಇರಬೇಕಾದ್ರೆ ಕೇಂದ್ರದ ಜವಾಬ್ದಾರಿಯನ್ನು ಇಟ್ಟುಕೊಂಡಿರುವಂತಹ ಕುಮಾರಸ್ವಾಮಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಾಡಕ್ಕಾಗಲ್ಲ. ಹಾಗಾಗಿ GT ದೇವೇಗೌಡರ ಹೇಳಿಕೆಯು ಕೂಡ ಏನೋ ಇದೊಂದು ತರಹದ ಪ್ರಸಕ್ತ ಅಲ್ಲ ಎನ್ನುವಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಸೊ ಈಗ ಕುಮಾರಸ್ವಾಮಿಯ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇಲ್ಲ. ನನ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ತಾಕತ್ತು ಕುಮಾರಸ್ವಾಮಿಗಿಲ್ಲ. ತಾನು ಮಾಡಿದ್ದೇ ನಿರ್ಧಾರ, ತಾನು ಹೇಳಿದ್ದೇ ವೇದವಾಕ್ಯ, ಯಾರ ಅಭಿಪ್ರಾಯವನ್ನು ಸಂಗ್ರಹಿಸೋದಿಲ್ಲ ಮತ್ತು ತಾನು ಅಂತಿಮವಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೋ ಅದನ್ನೇ ತೆಗೆದುಕೊಳ್ತಾರೆ. ಯಾರ ಆ ಅಭಿಪ್ರಾಯಕ್ಕೂ ಯಾರ ಒಪಿನಿಯನ್ಗೂ ಡೋಂಟ್ ಕೇರ್ ಹೇಳ್ತಾರೆ ಅಂತ ಹೇಳಿ ಈಗ ಶಾಸಕ GT ದೇವೇಗೌಡರು ಕೇಂದ್ರ ಸಚಿವ HD ಕುಮಾರಸ್ವಾಮಿಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ.